ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು GVS ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಸೂರ್ಯದೇವನಿಗೆ ಗೌರವಾರ್ಥದಿಂದ ಮಾಡಲಾದ ಭವ್ಯ ಮಂದಿರ. ಇದು ಒಂದು ಎಂತಹ ಮಂದಿರವೆಂದರೆ ಅಲ್ಲಿ ಗಾಳಿಯಲ್ಲಿ ತೇಲುವಂತಹ ಸೂರ್ಯದೇವನ ಮೂರ್ತಿಯನ್ನು ಸ್ಥಾಪನೆ ಮಾಡಲಾಗಿತ್ತು ಮತ್ತು ಈ ಮಂದಿರವನ್ನು ಶ್ರೀಕೃಷ್ಣನ ಮಗನಾದ ಶಾಂಬನು ನಿರ್ಮಿಸಿರುತ್ತಾನೆ. ಇಲ್ಲಿನ ಆರ್ಕಿಟೆಕ್ಚರಲ್ ಬ್ಯೂಟಿಯನ್ನು ಪರಿಗಣಿಸಿ ಇದನ್ನು ಪ್ರಾಚೀನ ಭಾರತದಲ್ಲಿ ನಿರ್ಮಿಸಲಾದ ಎಲ್ಲಕ್ಕಿಂತ ಅತ್ಯಂತ ಸುಂದರವಾಗಿ ಕಟ್ಟಲಾದ ದೇವಸ್ಥಾನ ದ ಕೊನಾರ್ಕ್ ಸನ್ ಟೆಂಪಲ್. ಈ ಮಂದಿರದ ಯೂನಿಕ್ ಆರ್ಕಿಟೆಕ್ಚರ್ಸ್ ಅನ್ನು ನೋಡಿದ ಬ್ರಿಟಿಷ್ ಗವರ್ಮೆಂಟ್ಗೂ ಕೂಡ ದಿಗ್ಭ್ರಾಂತಗೊಳಿಸಿತ್ತು. ಆದರೆ ಇವತ್ತಿನ ದಿನ ಎ ಓಲ್ಡ್ ಹೆರಿಟೇಜ್ ಆಗಿ ನಿಂತಿರುವ ಈ ಮಂದಿರವು ಹಲವು ವರ್ಷಗಳಿಂದ ಈ ನಿರ್ಜನವಾದ ಕಾಡಿನಲ್ಲಿ ಕೇವಲ ಒಂದು ಒಡೆದು ಹೋದ ಕಟ್ಟಡವಾಗಿ ಬಿದ್ದಿದೆ. ಒರಿಸ್ಸಾ ನಗರದಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿರುವ ಒಂದು ಚಿಕ್ಕ ನಗರ ಕೊನಾರ್ಕ್. ಇಲ್ಲಿ ಸಮುದ್ರದ ತಟದಲ್ಲಿ ನಿಮಗೆ ಕಲ್ಲುಗಳಿಂದ ಕಟ್ಟಿದ ಒಂದು ಭವ್ಯ ಮಂದಿರ ಕಾಣುತ್ತದೆ. ಈ ಮಂದಿರದ ಮುಖ್ಯ ದ್ವಾರದಿಂದ ಹೋಗುತ್ತಿರುವಾಗ ನಿಮಗೆ ಎರಡೂ ಬದಿಯಲ್ಲಿ ಸಿಂಹಗಳ ವಿಶಾಲವಾದ ಮೂರ್ತಿಗಳು ಕಂಡುಬರುತ್ತದೆ. ಅದು ಒಂದು ಆನೆಯನ್ನು ತನ್ನ ಕಾಲುಗಳಿಂದ ತುಳಿದು ದಾಳಿ ಮಾಡುತ್ತಿರುವ ಮತ್ತು ಆನೆಯ ಕೆಳಗಡೆ ಸಿಲುಕಿಕೊಂಡಿರುವ ಒಬ್ಬ ಮನುಷ್ಯ ಕಾಣಿಸಿಕೊಳ್ಳುತ್ತಾನೆ. ಅಂದರೆ ಸಿಂಹವು ಮನುಷ್ಯನ ಹೆಮ್ಮೆಯನ್ನು ಮತ್ತು ಆನೆ ಹಣ ಮತ್ತು ಸಂಪತ್ತನ್ನು ಪ್ರತಿನಿಧಿಸುತ್ತದೆ. ಅಂದರೆ ಒಂದು ವೇಳೆ ಈ ಎರಡು ಅಂಶಗಳು ವ್ಯಸನವಾದರೆ ಮನುಷ್ಯನ ಜೀವನ ಇಲ್ಲಿಂದಲೇ ನಶಿಸಿ ಹೋಗುತ್ತದೆ. ಗಂಗಾ ವಂಶದ ರಾಜನಾದ 1ನೇ ನರಸಿಂಹದೇವನು ಕೋನಾರ್ಕಾದ ಈ ಮೊದಲ ಸೂರ್ಯದೇವನ ಮಂದಿರವನ್ನು 1244 CEಯಲ್ಲಿ ಕಟ್ಟಿಸಿದನು ಎಂಬ ಮಾತು ಕೂಡ ಇದೆ. ಆದರೆ ಶ್ಯಾಮ ಪುರಾಣದ ಕಥೆಯ ಪ್ರಕಾರ ಈ ಮಂದಿರವನ್ನು ಶ್ರೀಕೃಷ್ಣನ ಮಗನಾದ ಶಾಂಬನು ಕಟ್ಟಿಸಿದ್ದಾನೆ ಎನ್ನಲಾಗುತ್ತದೆ. ಶಾಂಬ ಈತನು ಶ್ರೀಕೃಷ್ಣ ಮತ್ತು ಜಾಂಬವತಿಯ ಮಗ. ಇವನು ಅತ್ಯಂತ ತಂಟೆಕೋರನಾಗಿದ್ದ. ಹಾಗಾಗಿ ಶ್ರೀಕೃಷ್ಣನು ಅವನ ಕೆಟ್ಟ ಕೆಲಸಗಳಿಂದ ತುಂಬಾ ಚಿಂತಿತರಾಗಿದ್ದರು. ಹೀಗೆ ನೋಡುತ್ತಾ ಶಾಂಬನ ಈ ಕೆಟ್ಟ ಕೆಲಸಗಳು ಎಷ್ಟು ಹೆಚ್ಚಾಗಿತ್ತೆಂದರೆ ಇದರಿಂದ ಶ್ರೀಕೃಷ್ಣನ ಕ್ರೋಧಾಗ್ನಿಗೆ ಸೀಮೆಯೇ ಇಲ್ಲದಂತಾಗುತ್ತದೆ. ಆದರೂ ಕೂಡ ಶಾಂಬನನ್ನು ತುಂಬಾ ಸಲ ತಿಳಿಸಿ ಹೇಳಲು ಪ್ರಯತ್ನಿಸುತ್ತಾರೆ. ಆದರೆ ಶಾಂಬನು ತನ್ನ ಪಿತನ ಮಾತನ್ನು ಕೇಳದೆ ಅವರ ಮೇಲೆಯೇ ಚೇಷ್ಟೆ ಮಾಡಲಾರಂಭಿಸುತ್ತಾನೆ ಮತ್ತು ತನ್ನ ಪಿತನಲ್ಲಿ ವಾದ ಮಾಡತೊಡಗುತ್ತಾನೆ. ಶ್ರೀಕೃಷ್ಣನಿಗೆ ತನ್ನ ಪುತ್ರನ ಇಂತಹ ನಡವಳಿಕೆ ಸ್ವೀಕಾರವಿರಲಿಲ್ಲ. ಹಾಗಾಗಿ ಅವರು ಅತ್ಯಂತ ಕ್ರೋಧಗೊಳ್ಳುತ್ತಾರೆ ಮತ್ತು ಶಾಂಬನಿಗೆ ದಂಡನೆ ನೀಡಲು ಅವರು ಅವನನ್ನು ಒಂದು ಭೀಷಣವಾದ ಶಾಪವನ್ನು ನೀಡುತ್ತಾರೆ. ಇದರಿಂದ ಶಾಂಬನಿಗೆ ಕುಷ್ಠರೋಗ ಆವರಿಸಿಕೊಳ್ಳುತ್ತದೆ. ಈ ರೋಗದ ಪರಿಣಾಮ ಶಾಂಬನ ಶರೀರದ ಮೇಲೆ ಹುಣ್ಣುಗಳು ಬೆಳೆಯುತ್ತವೆ ಮತ್ತು ಶರೀರದ ಕೆಲವು ಅಂಗಗಳು ಏನನ್ನೂ ಗೋಚರಿಸುವುದಿಲ್ಲ. ಈ ರೀತಿಯಾಗಿ ಶ್ರೀಕೃಷ್ಣನ ಶಾಪದಿಂದ ಶಾಂಬನಿಗೆ ದೀರ್ಘಕಾಲದವರೆಗೆ ನೋವು ಅನುಭವಿಸಬೇಕಾಗಿ ಬರುತ್ತದೆ. ಹೀಗೆ ಹಲವು ವರ್ಷಗಳವರೆಗೆ ಶಾಂಬನು ತನ್ನ ಕೆಟ್ಟ ವ್ಯವಹಾರಗಳ ಶಿಕ್ಷೆ ಅನುಭವಿಸುತ್ತಿರುತ್ತಾನೆ. ಆಗ ಮುಂದೊಂದು ದಿನ ಕಟಕ ಎಂಬ ಋಷಿ ಅವನಿಗೆ ಸಿಗುತ್ತಾರೆ. ಕಟಕ ಋಷಿಗೆ ಅವನ ಪರಿಸ್ಥಿತಿಯನ್ನು ನೋಡಿ ಅವನ ಮೇಲೆ ಕರುಣೆ ಹುಟ್ಟುತ್ತದೆ. ಹಾಗಾಗಿ ಅವರು ಅವನಿಗೆ ಸೂರ್ಯದೇವನ ಭಕ್ತಿಯನ್ನು ಮಾಡಲು ಸಲಹೆ ನೀಡುತ್ತಾರೆ ಮತ್ತು ಅವರು ನೀನು 12 ವರ್ಷಗಳ ತನಕ ಕಠಿಣ ತಪಸ್ಸು ಮಾಡಬೇಕೆಂಬ ಮಾರ್ಗದರ್ಶನವನ್ನು ಮಾಡುತ್ತಾರೆ. ಹಾಗಾಗಿ ಶಾಂಬನು ಕಟಕ ಋಷಿಯ ಮಾತನ್ನು ಒಪ್ಪಿ ಚಂದ್ರಭಾಗಾ ನದಿಯ ಕಿನಾರೆಯ ಮಿತ್ರಾವದಲ್ಲಿ 12 ವರ್ಷಗಳ ತನಕ ತಪಸ್ಸು ಮಾಡುತ್ತಾನೆ. ಸೂರ್ಯದೇವನು ಶಾಂಬನ ಭಕ್ತಿಗೆ ಪ್ರಸನ್ನರಾಗಿ ಅವರು ಶಾಂಬನಿಗೆ ಆಶೀರ್ವದಿಸುತ್ತಾರೆ. ಇದರಿಂದಾಗಿ ಶಾಂಬನ ಅಸ್ವಸ್ಥತೆ ದೂರವಾಗುತ್ತದೆ. ಹಾಗಾಗಿ ಶಾಂಬನು ಸೂರ್ಯದೇವನಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅವರಿಗೆ ಒಂದು ವಚನವನ್ನು ನೀಡುತ್ತಾನೆ, ನಾನು ನಿಮ್ಮ ಗೌರವಾರ್ಥದಿಂದ ಒಂದು ಮಂದಿರವನ್ನು ನಿರ್ಮಿಸುತ್ತೇನೆ ಎಂದು. ಈ ಕಾರಣದಿಂದಲೇ ಕೊನಾರ್ಕಾದಲ್ಲಿ ಸೂರ್ಯದೇವನ ಎಲ್ಲಕ್ಕಿಂತ ಮೊದಲ ಮಂದಿರ ನಿರ್ಮಾಣವಾಗುತ್ತದೆ. ಕೊನಾರ್ಕಾದ ಸನ್ ಟೆಂಪಲ್ನ ಗೋಡೆಗಳ ಮೇಲೆ ಎಂತಹ ಶಿಲ್ಪಕಲೆಗಳಿವೆ ಎಂದರೆ ಅದು ಅತ್ಯಂತ ಪ್ರಚೋದಕ ಮತ್ತು ಬೇರೆ ಬೇರೆ ಸ್ಥಾನ ಪಡೆದ ಆಕೃತಿಗಳ ಶಿಲ್ಪಕಲೆಗಳು ಕಂಡುಬರುತ್ತವೆ. ಈ ದೇವಸ್ಥಾನವನ್ನು ಕಳಿಂಗ ಆರ್ಕಿಟೆಕ್ಚರಲ್ನ ವಿಭಿನ್ನತೆಯನ್ನು ಅನುಸರಿಸಿ ಮಾಡಲಾಗಿದೆ. ರಾಜ 1ನೇ ನರಸಿಂಹನು ಆರ್ಕಿಯಾಲಜಿಯಲ್ಲಿ ಅತಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದರು ಎಂದು ಹೇಳಲಾಗುತ್ತದೆ ಮತ್ತು ಅವರು ಈ ದೇವಸ್ಥಾನವು ನಮ್ಮ ಸಮಾಜದಲ್ಲಿ ಧಾರ್ಮಿಕ ಮತ್ತು ಆಧುನಿಕತೆಯ ಪ್ರತೀಕವಾಗಬೇಕು ಎಂಬ ಆಶಯವನ್ನು ಇಟ್ಟುಕೊಂಡಿದ್ದರು. ಹೀಗಾಗಿ ಅವರು 13ನೇ ಶತಮಾನದಲ್ಲಿ ಅತಿ ದೊಡ್ಡ ಜ್ಞಾನಿಯಾದ ಆರ್ಕಿಟೆಕ್ಟ್ ವಿಶು ಮಹಾರಾಣನನ್ನು ಕರೆದು ಅವರಿಗೆ ಈ ದೇವಸ್ಥಾನವನ್ನು ಕಟ್ಟುವ ಕೆಲಸವನ್ನು ವಹಿಸುತ್ತಾರೆ.
ಈ ಮಂದಿರವನ್ನು ಯಾವ ರೀತಿ ಕಟ್ಟಲಾಗಿದೆ ಎಂದರೆ ಸೂರ್ಯನ ಎಲ್ಲಕ್ಕಿಂತ ಮೊದಲ ಕಿರಣ ನೇರವಾಗಿ ಗರ್ಭಗುಡಿಯಲ್ಲಿ ಇಡಲಾದ ಸೂರ್ಯದೇವನ ಪ್ರತಿಮೆಯ ಮೇಲೆ ಬೀಳುತ್ತದೆ ಮತ್ತು ಪ್ರತಿ ಮುಂಜಾನೆಯೂ ಸೂರ್ಯನು ಉದಯಿಸಿದಾಗ ದೇವಸ್ಥಾನದ ಗರ್ಭಗುಡಿಯು ಸೂರ್ಯನ ಕಿರಣಗಳಿಂದ ತುಂಬುತ್ತದೆ. ಸೂರ್ಯದೇವನು ಸ್ವರ್ಗದಲ್ಲಿ ಒಂದು ರಥದ ಮೇಲೆ ಸವಾರಿ ಮಾಡುತ್ತಾರೆ. ಹಾಗಾಗಿ ಕೊನಾರ್ಕಾದ ಈ ದೇವಸ್ಥಾನವನ್ನು ಇದೇ ರಥದ ಆಕಾರದಲ್ಲಿ ಮಾಡಲಾಗಿದೆ ಎಂದು ನಂಬಲಾಗುತ್ತದೆ. ಅದು 7 ಕುದುರೆಗಳಿಂದ ಎಳೆಯಲಾದ ಒಂದು ವಿಶಾಲವಾದ ರಥ. ಅದಕ್ಕೆ 24 ಚಕ್ರಗಳು. ರಥದ ಚಕ್ರಗಳು ವರ್ಷದ 12 ಮಾಸಗಳನ್ನು ಪ್ರತಿನಿಧಿಸುತ್ತದೆ. ಮತ್ತು ಇಲ್ಲಿ ಪ್ರಮುಖವಾದ ವಿಷಯವೇನೆಂದರೆ ಇದು ಸಂಪೂರ್ಣವಾಗಿ ಒಂದು ಗಡಿಯಾರದ ರೀತಿ ನಿರ್ಮಿಸಲಾಗಿದೆ. ಇದರ ಪ್ರತಿ ಚಕ್ರಗಳಲ್ಲಿ ಒಟ್ಟು 16 ತೀಲಿಗಳಿವೆ. ಅವುಗಳಲ್ಲಿ 8 ದೊಡ್ಡದು ಮತ್ತು 8 ಚಿಕ್ಕದು. ಹಾಗೆ ಪ್ರತಿಯೊಂದು ದೊಡ್ಡ ತೀಲಿಗಳಲ್ಲಿ 3 ಗಂಟೆಗಳ ವ್ಯತ್ಯಾಸಗಳಿವೆ. ಮತ್ತು ಈ ಚಕ್ರಗಳ 8 ವಿಭಾಗ ದಿನದ 8 ಪ್ರಹಾರವನ್ನು ರೆಪ್ರೆಸೆಂಟ್ ಮಾಡುತ್ತದೆ. ಇಂದಿನ 770 ವರ್ಷಗಳ ನಂತರವೂ ಕೂಡ ಜನರು ಸೂರ್ಯನ ಕಿರಣಗಳನ್ನು ಬಳಸಿ ಈ 13ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಚಕ್ರಗಳ ಮೂಲಕ ಸರಿಯಾದ ಸಮಯವನ್ನು ಲೆಕ್ಕ ಹಾಕಬಹುದಾಗಿದೆ. ಈ ರಥವನ್ನು ಎಳೆಯುತ್ತಿರುವ 7 ಕುದುರೆಗಳು ವಾರದ 7 ದಿನ ಮತ್ತು ಇಂದ್ರಧನಸ್ಸಿನ 7 ಬಣ್ಣವನ್ನು ಪ್ರತಿನಿಧಿಸುತ್ತದೆ. ಒಂದು ವಾರದ 7 ದಿನ ಎನ್ನುವುದು ಸತ್ಯ. ಆದರೆ ಇಲ್ಲಿ ಪರಿಗಣಿಸಬೇಕಾದ ವಿಷಯವೇನೆಂದರೆ ವಿಜ್ಞಾನದ ಎವಿಡೆನ್ಸ್ನ ಅನುಸಾರ ಇಂದ್ರಧನಸ್ಸಿನ ಬಣ್ಣ 15ನೇ ಶತಮಾನದಲ್ಲಿ ಅನ್ವೇಷಣೆ ಮಾಡಲಾಗಿತ್ತು. ಆದರೆ ನಮ್ಮ ಪೂರ್ವಜರಿಗೆ ಈ ಬಣ್ಣಗಳ ಬಗ್ಗೆ ಮೊದಲೇ ಗೊತ್ತಿತ್ತು. ಪುರಾವೆಗಳ ಪ್ರಕಾರ ಈ ಮಂದಿರದಲ್ಲಿ ಸೂರ್ಯದೇವನ ತೇಲುತ್ತಿರುವ ಮೂರ್ತಿ ಇದ್ದಿತ್ತು ಎಂದು ಹೇಳಲಾಗುತ್ತದೆ. ಈ ಮಂದಿರವನ್ನು ನಿರ್ಮಿಸುವ ಸಮಯದಲ್ಲಿ ಸೂರ್ಯದೇವನ ಒಂದು ವಿಶಾಲವಾದ ಮೂರ್ತಿಯನ್ನು ಕೆತ್ತಲಾಗುತ್ತದೆ. ಅದರ ಜೊತೆಗೆ 52 ಟನ್ನಷ್ಟಿರುವ ನ್ಯಾಚುರಲ್ ಮ್ಯಾಗ್ನೆಟಿಕ್ ಅನ್ನು ದೇವಸ್ಥಾನದ ಮೇಲಿನ ಭಾಗದಲ್ಲಿ ಇಡುತ್ತಾರೆ ಮತ್ತು ಕೆಳಗಿನ ಭಾಗದಲ್ಲಿ 2 ಕಲ್ಲುಗಳನ್ನು ಒಟ್ಟಿಗೆ ಸಂಪರ್ಕಿಸಲು ಕಬ್ಬಿಣದ ಬೋರ್ಡನ್ನು ಮತ್ತು ಮ್ಯಾಗ್ನೆಟ್ನ ಬಳಕೆ ಮಾಡಲಾಗಿತ್ತು. ಈ 2 ಮ್ಯಾಗ್ನೆಟ್ನ ಮಧ್ಯೆ ಒಂದು ಕಿಚಪ್ ತಯಾರಾಗುತ್ತದೆ. ಅದನ್ನು ಡಯಾಮ್ಯಾಗ್ನೆಟಿಕ್ ಫೀಲ್ಡ್ ಎಂದು ಕರೆಯಲಾಗುತ್ತದೆ. ಇದು ಭೀಷಣ್ ಮಹಾರಾಣನ ಪುತ್ರ 12 ವರ್ಷದ ಹುಡುಗ ಧರ್ಮಪದನಿಗೆ 2 ಮ್ಯಾಗ್ನೆಟಿಕ್ನಿಂದ ತಯಾರಿಸಲಾದ ಡಯಾಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಯಾವ ರೀತಿ ಇನ್ನೊಂದು 3ನೇ ಮ್ಯಾಗ್ನೆಟ್ ಅನ್ನು ಬ್ಯಾಲೆನ್ಸ್ ಮಾಡಲಾಗುತ್ತದೆ ಎಂದು ಚೆನ್ನಾಗಿ ಗೊತ್ತಿತ್ತು. ಸೂರ್ಯದೇವನ ಮೂರ್ತಿಯನ್ನು ದೇವಸ್ಥಾನದ 2 ಭಾಗಗಳಿಂದ ಸಮಾನಾದ ದೂರವನ್ನು ಲೆಕ್ಕ ಹಾಕುವುದು ಮುಖ್ಯವಾಗಿತ್ತು. ಹಾಗಾಗಿ ಧರ್ಮಪದನು ಕೆಲಸಗಾರರಿಗೆ ಈ ವಿಷಯವನ್ನು ತಿಳಿಸಿ ಹೇಳುತ್ತಾನೆ ಮತ್ತು ಕೆಲಸಗಾರರು ಅದರಂತೆಯೇ ಮಾಡುತ್ತಾರೆ. ಈ ರೀತಿಯಾಗಿ ಸೂರ್ಯದೇವನ ಮೂರ್ತಿ ಗಾಳಿಯಲ್ಲಿ ತೇಲುವ ರೀತಿ ಈ ಮಂದಿರದಲ್ಲಿ ಪ್ರಕಾಶಮಾನವಾಗಿ ನಿಲ್ಲುತ್ತದೆ. ಆದರೆ ಆಧುನಿಕತೆ ಮತ್ತು ಸಂಸ್ಕೃತಿಯ ಸುಂದರತೆಯನ್ನು ಎತ್ತಿ ತೋರಿಸುವ ಈ ದೇವಸ್ಥಾನವು ತನ್ನ ಪ್ರಕಾಶಮಾನವನ್ನು ಅತಿ ಶೀಘ್ರದಲ್ಲಿ ಕಳೆದುಕೊಳ್ಳುವ ಹಂತಕ್ಕೆ ತಲುಪುತ್ತದೆ. 1508ರಲ್ಲಿ ಸುಲ್ತಾನ್ ಸುಲೇಮಾನ್ ಖಾನ್ ಕರಾಚಿಯ ಜನರಲ್ ಕಾಲಪಹಾಡ್ ಎನ್ನುವವನು ಒರಿಸ್ಸಾದ ಮೇಲೆ ದಾಳಿ ಮಾಡುತ್ತಾನೆ. ಅಲ್ಲಿ ಅವನು ಹಲವು ಮಂದಿರದ ಮೇಲೆ ದಾಳಿ ಮಾಡುತ್ತಾನೆ ಮತ್ತು ಅತ್ಯಂತ ಕ್ರೂರವಾಗಿ ಮಂದಿರಗಳನ್ನು ನಾಶ ಮಾಡುತ್ತಾನೆ. ಈ ದಾಳಿಯನ್ನು ಜಗನ್ನಾಥ ಪುರಿ ದೇವಸ್ಥಾನದ ಮೊದಲ ಪಂಜಿ ಟೆಕ್ಸ್ಟ್ನಲ್ಲಿ ವಿವರವಾಗಿ ಹೇಳಿದ್ದಾರೆ. ದಾಳಿಯ ಸಮಯದಲ್ಲಿ ಕಾಲಪಹಾಡನು ಕೊನಾರ್ಕ್ನ ಸನ್ ಟೆಂಪಲ್ನ ಒಳಗಡೆ ಹೋಗುತ್ತಾನೆ ಮತ್ತು ಅಲ್ಲಿ ಇರುವ ಸೂರ್ಯದೇವನ ವಿಶಾಲವಾದ ಮೂರ್ತಿಯನ್ನು ನೋಡುತ್ತಾನೆ. ಗಾಳಿಯಲ್ಲಿ ತೇಲುತ್ತಿರುವ ಆ ಮೂರ್ತಿಯನ್ನು ನೋಡಿ ಅವನು ದಂಗಾಗಿ ಹೋಗುತ್ತಾನೆ. ಆಗ ಅವನು ತನ್ನ ಸೇನೆಯ ಜೊತೆ ದೇವಸ್ಥಾನದ ಮೇಲೆ ದಾಳಿ ಮಾಡಿ ಆ ದೇವಸ್ಥಾನದ ಗೋಡೆಗಳನ್ನು ಒಡೆಯುವ ತುಂಬಾ ಪ್ರಯತ್ನ ಮಾಡುತ್ತಾನೆ ಮತ್ತು ಆ ದೇವಸ್ಥಾನದ ಆರ್ಕ್ ಸ್ಟೋನ್ ಅನ್ನು ತೆಗೆಯುವುದರಲ್ಲಿ ಮೇಲುಗೈ ಸಾಧಿಸುತ್ತಾನೆ. ಆ ಕಲ್ಲನ್ನು ತೆಗೆದ ಕೆಲವೇ ನಿಮಿಷದಲ್ಲಿ ಆ ದೇವಸ್ಥಾನದ 200 ಅಡಿ ಎತ್ತರದ ಮುಖ್ಯ ಗೋಪುರ ಕಲ್ಲುಗಳ ಸರಮಾಲೆಯಾಗಿ ಬದಲಾಗುತ್ತದೆ. ಇಲ್ಲಿ 1562ರಿಂದ ಇಸ್ಲಾಮಿಕ್ ಶಕ್ತಿಯ ಕಂಟ್ರೋಲ್ ಆವರಿಸಿಕೊಳ್ಳುತ್ತದೆ ಮತ್ತು ಅದೆಷ್ಟೋ ಮಂದಿರಗಳ ಮೇಲೆ ದಾಳಿ ನಡೆದು ಅಸಂಖ್ಯಾತ ದೇವರ ಮೂರ್ತಿಗಳನ್ನು ನಾಶಪಡಿಸುತ್ತಾರೆ. ಈ ವಿನಾಶದಿಂದ ರಕ್ಷಿಸಿಕೊಳ್ಳಲು ಕೊನಾರ್ಕಾದ ಅರ್ಚಕರು ಸೂರ್ಯದೇವನ ಮೂರ್ತಿಯನ್ನು ಆ ದೇವಸ್ಥಾನದಿಂದ ತೆಗೆದು ತುಂಬಾ ವರ್ಷಗಳವರೆಗೆ ಮರಳಿನಲ್ಲಿ ಮರೆಮಾಡಿ ಇಡುತ್ತಾರೆ. ಕೆಲವು ಕಥೆಗಳಲ್ಲಿ ಈ ರೀತಿಯೂ ಕೂಡ ಹೇಳಲಾಗಿದೆ. ಅದೇನೆಂದರೆ ಕಾಲಪಹಾಡನು ಮೊದಲು ಒಬ್ಬ ಹಿಂದೂ ಆಗಿದ್ದನು ಮತ್ತು ಅವನ ಹೆಸರು ರಾಜೀವ್ ಲೋಚನ್ ರಾಯ್ ಆಗಿತ್ತು. ಅವನು ಒಂದು ಮುಸ್ಲಿಂ ಹುಡುಗಿಯನ್ನು ಪ್ರೀತಿ ಮಾಡಲು ಶುರು ಮಾಡುತ್ತಾನೆ ಮತ್ತು ಅವಳನ್ನು ವರಿಸಿಕೊಳ್ಳಲು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿಕೊಳ್ಳುತ್ತಾನೆ. ಅದೇ ರೀತಿ ಕೆಲವು ಇತಿಹಾಸಕಾರರು ಹೇಳಿದ ಪ್ರಕಾರ ಎಲ್ಲವೂ ಕೇವಲ ಭೂಕಂಪ ಮತ್ತು ಜ್ವಾಲಾಮುಖಿ ಸ್ಫೋಟಕದಂತಹ ನ್ಯಾಚುರಲ್ ಆಕ್ಟಿವಿಟೀಸ್ನಂತಹ ವಿಪತ್ತುಗಳ ಕಾರಣದಿಂದಲೇ ಆಗಿದೆ ಮತ್ತು ಇಂತಹ ವಿಪತ್ತುಗಳ ಕಾರಣದಿಂದಲೇ ದೇವಸ್ಥಾನದ ಅಕ್ಕಪಕ್ಕದ ಹಲವಾರು ಜಲಮೂಲಗಳು ಕೂಡ ಒಣಗಿ ಹೋಗಿವೆ.
IIT ಖಡಗ್ಪುರ್ ವಿಜ್ಞಾನಿಗಳು ಮಾಡಿದ ರಿಸರ್ಚ್ನಲ್ಲಿ ಕೊನಾರ್ಕ್ ಸನ್ ಟೆಂಪಲ್ನಿಂದ 2 ಕಿಲೋಮೀಟರ್ ದೂರದಲ್ಲಿ ಅಂದಿನ ಪ್ರಾಚೀನ ಭಾರತದ ಪ್ರಚಲಿತವಾದಂತಹ ನದಿ ಚಂದ್ರಭಾಗಾದ ಕೆಲವು ಉಳಿವಿಕೆಗಳು ಸಿಗುತ್ತದೆ. ಅದರಿಂದ ಅಲ್ಲಿ ಒಂದು ನದಿ ಇದ್ದಿತ್ತು ಎಂದು ಸಾಬೀತಾಗುತ್ತದೆ. ಆದರೆ ಅದು ಈಗ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಈ ದೇವಸ್ಥಾನದ ಮೂರ್ತಿಯನ್ನು ತೆಗೆದ ನಂತರ ಕೊನಾರ್ಕ್ ಮಂದಿರದಲ್ಲಿ ಸೂರ್ಯದೇವನ ಭಕ್ತರು ಬರುವುದು ನಿಂತು ಹೋಗುತ್ತದೆ. ಹಾಗೆ 17 ಮತ್ತು 18ನೇ ಸೆಂಚುರಿಯ ಸಮಯದಲ್ಲಿ ಕೊನಾರ್ಕ್ ಮಂದಿರದ ಶಿಲ್ಪಕಲೆಯನ್ನು ತೆಗೆದು ಒಡಿಸ್ಸಾದ ಬೇರೆ ದೇವಸ್ಥಾನದಲ್ಲಿ ಇಡಲಾಗುತ್ತದೆ. ಆದರೆ ಇದನ್ನು ರಾಜಮಹಲ್ ಆಗಿ ಅಲಂಕರಿಸಲಾಗುತ್ತದೆ. ಮತ್ತು 1779ರಲ್ಲಿ ಒಬ್ಬ ಮರಾಠ ಸಾಧು ಕೊನಾರ್ಕ್ ದೇವಸ್ಥಾನದ ಅರುಣಾ ಕಂಬವನ್ನು ತೆಗೆದು ಜಗನ್ನಾಥ ಪೂರಿ ದೇವಸ್ಥಾನದ ಲಯನ್ಸ್ ಗೇಟ್ನ ಎದುರುಗಡೆ ಇಡುತ್ತಾರೆ. ಒಡಿಸ್ಸಾದ ಕಲ್ಚರಲ್ ಹೆರಿಟೇಜ್ನಲ್ಲಿ ಈ 2 ದೇವಸ್ಥಾನಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಜಗನ್ನಾಥ ಪೂರಿ ಟೆಂಪಲ್ನ ಬಗ್ಗೆ ತಿಳಿದುಕೊಳ್ಳಲು ನೀವು ನಮ್ಮ ಈ ವಿಡಿಯೋವನ್ನು ನೋಡಬಹುದು. ಅದೇ ರೀತಿ 18ನೇ ಸೆಂಚುರಿಯ ಅಂತ್ಯದೊಳಗಡೆ ಕೊನಾರ್ಕ್ನ ಎಲ್ಲ ವಿಶೇಷತೆಗಳು ಅಂತ್ಯಗೊಳ್ಳುತ್ತದೆ ಮತ್ತು ಈ ಚಿಕ್ಕ ನಗರ ದಟ್ಟ ಅರಣ್ಯವಾಗಿ ಬದಲಾಗುತ್ತದೆ. ಇದು ಎಂತಹ ಕಾಡಾಗುತ್ತದೆ ಎಂದರೆ ಅಲ್ಲಿ ಕೇವಲ ಕಾಡು ಪ್ರಾಣಿಗಳು ಇರುತ್ತಿದ್ದವು ಮತ್ತು ಮನುಷ್ಯರು ಹಗಲು ಹೊತ್ತಲ್ಲೂ ಕೂಡ ಆ ಕಾಡಿನೊಳಗಡೆ ಹೋಗಲು ಹೆದರುತ್ತಿದ್ದರು. ಹಾಗಾಗಿ ಸೂರ್ಯದೇವನ ಈ ಭವ್ಯ ಮಂದಿರ ಕೇವಲ ಒಂದು ಪಾಳು ಬಿದ್ದಿರುವ ರೀತಿ ಉಳಿದು ಹೋಗುತ್ತದೆ. ಹಲವು ವರ್ಷಗಳವರೆಗೆ ಕೈಬಿಟ್ಟ ನಂತರ 1837ರಲ್ಲಿ ಸ್ಕಾಟಿಷ್ ಹಿಸ್ಟೋರಿಯನ್ ಆದ ಜೇಮ್ಸ್ ಫರ್ಗುಸನ್ ಕೊನಾರ್ಕ್ ಅನ್ನು ಎಕ್ಸ್ಪ್ಲೋರ್ ಮಾಡಿ ಈ ಮಂದಿರದ ಮೇಲೆ ಸ್ಟಡಿ ಮಾಡುತ್ತಾನೆ. ಹಾಗಾಗಿ ಆ ದಿನದಿಂದ ಈ ಮಂದಿರಕ್ಕೆ ಇಂಟರ್ನ್ಯಾಷನಲ್ ಅಟೆನ್ಷನ್ ಸಿಗಲು ಪ್ರಾರಂಭವಾಗುತ್ತದೆ. ಮುಂದೆ 1900 ಸೆಂಚುರಿಯಲ್ಲಿ ಬ್ರಿಟಿಷ್ ಪೋಸ್ಟ್ ಗವರ್ನರ್ ಜಾನ್ ವುಡ್ಬರ್ನ್ ಈ ಮಂದಿರದ ರೀಕನ್ಸ್ಟ್ರಕ್ಷನ್ ಮತ್ತು ಕನ್ಸರ್ವೇಷನ್ ಕೆಲಸವನ್ನು ಶುರು ಮಾಡುತ್ತಾನೆ. ಹಾಗೆ ನೋಡುತ್ತಾ ಕೊನಾರ್ಕ್ನ ಈ ದೇವಸ್ಥಾನ ಒಂದು ಸಾಂಸ್ಕೃತಿಕ ಮತ್ತು ಟೂರಿಸ್ಟ್ ಸೈಟ್ ಆಗಿ ಬದಲಾಗುತ್ತದೆ. ಆದರೆ ಬ್ರಿಟಿಷ್ ಗೌರ್ಮೆಂಟ್ ಈ ಮಂದಿರದ ಪುನರ್ ಸ್ಥಾಪನೆ ಆಗುತ್ತಾ ಇರುವಾಗಲೇ ಈ ದೇವಸ್ಥಾನದ ಮುಖ್ಯ ದ್ವಾರವನ್ನು ಮರಳಿನ ಸಹಾಯದಿಂದ ಸೀಲ್ ಮಾಡುತ್ತಾರೆ. ಆದರೆ ಇದರ ಕಾರಣವೇನೆಂದು ಇದುವರೆಗೂ ಯಾರಿಗೂ ತಿಳಿದಿಲ್ಲ. ಕೊನಾರ್ಕ್ ಸನ್ ಟೆಂಪಲ್ನ ಆರ್ಕಿಟೆಕ್ಚರಲ್ ಮತ್ತು ಸಿಗ್ನಿಫಿಕೆನ್ಸ್ ಅನ್ನು ನೋಡಿ 1984ರಲ್ಲಿ ಯುನೆಸ್ಕೋ ಇದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಡಿಕ್ಲೇರ್ ಮಾಡುತ್ತದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಮಂದಿರಕ್ಕೆ ಅಂಟಿರುವ ಮರಳನ್ನು ತೆಗೆದು ಕೆಲವು ಪ್ರಶ್ನೆಗಳ ಉತ್ತರವನ್ನು ಹುಡುಕಲು ಪ್ರಯತ್ನ ಮಾಡುತ್ತಲೇ ಇದೆ. ಈ ಮಂದಿರದ ಆರ್ಕಿಟೆಕ್ಚರಲ್ ಮತ್ತು ಅದಕ್ಕೆ ಸಂಬಂಧಿಸಿದ ಇತಿಹಾಸ ನಮ್ಮನ್ನು ಈ ರೀತಿ ಯೋಚನೆ ಮಾಡುವಲ್ಲಿ ಒತ್ತಾಯಿಸುತ್ತದೆ. ಅಂದರೆ ನಮ್ಮ ಪೂರ್ವಜರು ನಮ್ಮ ಸಮಯಕ್ಕಿಂತ ಎಷ್ಟು ಅಡ್ವಾನ್ಸ್ಡ್ ಆಗಿದ್ದರು. ಸ್ನೇಹಿತರೆ, ನಿಮಗೆ ಇವುಗಳ ಬಗ್ಗೆ ಏನು ಅನಿಸುತ್ತದೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಇದೇ ರೀತಿ ಕೇಳದ, ಕಾಣದ, ಗೊತ್ತಿಲ್ಲದ ಕಥೆಗಳಿಗಾಗಿ ನಮ್ಮ ಚಾನಲ್ GVS ಕ್ರಿಯೇಷನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಶುಭಂ ಭವತು. ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ. ಧನ್ಯವಾದಗಳು.